ಬಜೆಟ್ ಆಗ್ತಾ ಇದೆ. ಕುಮಾರಸ್ವಾಮಿ ಅವರಿಗೆ ಬಹಳಷ್ಟು ಸವಾಲು ಎದುರಾಗಿದೆ, ಏನ್ ಹೇಳ್ತೀರಾ ಸರ್? ಫೆಬ್ರವರಿ 1ನೇ ತಾರೀಕು ಕೇಂದ್ರ ಸರ್ಕಾರ ತನ್ನ ಬಜೆಟನ್ನು NDA ಸರ್ಕಾರ ಮಂಡಿಸ್ತಾ ಇದೆ ಅಂತಕ್ಕಂಥ ವಿಚಾರ ತಿಳಿದು ಬಂದಿದೆ. ಸಂತೋಷ, ಬಜೆಟನ್ನು ಮಂಡಿಸಲಿ 1ನೇ ತಾರೀಕು. ನಮ್ಮ ಜಿಲ್ಲೆಯ ಜನ, ಕರ್ನಾಟಕದ ಜನ, ಅದರಲ್ಲೂ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಜನ ಭಾಳ ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಸನ್ಮಾನ್ಯ ಕುಮಾರಣ್ಣವರು ಇಟ್ಕೊಂಡಿದ್ದಾರೆ. ಕಾರಣ ಏನಪ್ಪ ಅಂತಂದರೆ, ಕಳೆದ ಬಾರಿ ಜನ ಮತವನ್ನು ಹಾಕುವಾಗ ಪಕ್ಷಾತೀತಕ್ಕೆ ಹಾಕಿದ್ದಾರೆ. ನಮ್ಮ ಜಿಲ್ಲೆಯವರು ಕುಮಾರಣ್ಣ MP ಆಗಿ ನಿಂತಿದ್ದಾರೆ, ಅವ್ರು ಗೆದ್ದು ಹೋದರೆ ಮಂತ್ರಿ ಆಗ್ತಾರೆ, ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ, ಪ್ರಭಾವಿ ಮಂತ್ರಿ ಆಗ್ತಾರೆ. ಪ್ರಭಾವಿ ಮಂತ್ರಿ ಆದರೆ ಈ ಜಿಲ್ಲೆ ಸಾಕಷ್ಟು ಕೈಗಾರಿಕೆಯಲ್ಲಿ ಹಿಂದುಳಿದಿದೆ, ಕೃಷಿ ಪ್ರಧಾನ ಒಂದು ಜಿಲ್ಲೆ, ಕೃಷಿನಲ್ಲಿ ಜನ ಭಾಳಷ್ಟು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ವಿಶೇಷವಾಗಿ ಏನಾದರೂ ನಮ್ಮ ಕೃಷಿಗೆ ಅನುಕೂಲ ಆಗುವಂಥ ಯೋಜನೆಗಳನ್ನ ಪ್ರಕಟ ಮಾಡ್ತಾರೆ, ಮತ್ತು ಮೇಕೆದಾಟು ಯೋಜನೆಯನ್ನು ಜಾರಿಗೊಳಿಸ್ತಾರೆ. ಇದು ಮಾಡ್ಬಿಟ್ಟು ಅವ್ರು ಹೇಳಿಕೆ ಕೊಟ್ಟಿದ್ದರು ಏನಂತ, ನಾನು ಇದರಲ್ಲಿ ಸಚಿವನಾದರೆ, ಕೇಂದ್ರ ಸಚಿವನಾದರೆ ನಾನು ಮೇಕೆದಾಟು ಯೋಜನೆಯನ್ನು 5 ನಿಮಿಷದಲ್ಲೇ ಬಗೆಹರಿಸ್ತೇನೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಆ ಜನ, ನಮ್ಮ ಜನನ ಭಾಳ ಖುಷಿ ಪಡ್ತದಕ್ಕೆ, ನಮ್ಮ ದಶಕಗಳಿಂದ ಬಗೆಹರಿತಾ ಇರತಕ್ಕಂಥ ಸಮಸ್ಯೆ ಅವರು ಕೇಂದ್ರದಲ್ಲಿ ಮಂತ್ರಿ ಆದರೆ 5 ನಿಮಿಷದಲ್ಲಿ ಬಗೆಹರಿತಲ್ಲ ಅಂತಕ್ಕಂಥ ಭಾಳ ಖುಷಿಯಿಂದ ತಮ್ಮ ಮತವನ್ನು ಹಾಕಿದ್ದಾರೆ. ತಾವು ಕೇಂದ್ರದಲ್ಲಿ ಮಂತ್ರಿನೂ ಕೂಡ ಆಗಿದ್ದೀರಿ. ಈಗ 8 ತಿಂಗಳಾಗಿದೆ. 8 ತಿಂಗಳಾದರೂ ಕೂಡ ಇದುವರೆಗೆ ಯಾವುದೇ ಇದನ್ನು ಮೇಕೆದಾಟು ಯೋಜನೆಯೂ ಕೂಡ ಜಾರಿಯಾಗಲಿಲ್ಲ, ಅನುಮತಿ ಸಿಕ್ಕಿಲ್ಲ ಮೇಕೆದಾಟು ಯೋಜನೆಗೆ, ಅಥವಾ ವಿಶೇಷವಾಗಿ ಯಾವುದೇ ಕೈಗಾರಿಕಾ ಸ್ಥಾಪನೆ ಕೂಡ ಅದರ ಬಗ್ಗೆ ಘೋಷಣೆ ಆಗಿಲ್ಲ, ಅಥವಾ ಇದಕ್ಕೆ ನಮ್ಮ ಕೃಷಿಗೆ ಸಂಬಂಧಪಟ್ಟಂಥ ಯಾವುದೇ ಹೊಸ ಯೋಜನೆಗಳಾಗಲಿ ಅಥವಾ ಹೇಳಿಕೆಗಳಾಗಲಿ ತಮ್ಮಿಂದ ಹೊರಬಂದಿಲ್ಲ. ಇಂಥ ಸಂದರ್ಭದಲ್ಲಿ ತಾವು 1ನೇ ತಾರೀಕು ಬಜೆಟ್ ಮಾಡ್ತಾ ಇರೋದ್ರಿಂದ ತಮ್ಮನಿಂದ ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ನಮ್ಮ ಜನ ಇಟ್ಕೊಂಡಿದ್ದಾರೆ, ಮಂಡ್ಯ ಜಿಲ್ಲೆಯ ಜನ. ಏಕೆಂದರೆ ಕೈಗಾರಿಕೆಗೆ ಮತ್ತು ಕೃಷಿಯಲ್ಲಿ ಎರಡರಲ್ಲೂ ಕೂಡ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಜಿಲ್ಲೆ ಇದು. ಈಗ ಕಾಂಗ್ರೆಸ್ ಸರ್ಕಾರ ಅವರು ನುಡಿದಂತೆ ನಡೆದಿದ್ದಾರೆ. ಏನು ಅವರ ಅಧಿಕಾರಕ್ಕೆ ಬಂದ 6 ತಿಂಗಳಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸೋದ್ರ ಮೂಲಕ, ಮತ್ತು ಅನುಷ್ಠಾನ ಸಮಿತಿಯನ್ನು ಕೂಡ, ಗ್ಯಾರಂಟಿ ಯೋಜನೆ ಸಮಿತಿ ಕೂಡ ಸ್ಥಾಪನೆ ಮಾಡಿ ಅದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿದ್ದಾರೆ, ನುಡಿದಂತೆ ನಡ್ಕೊಂಡಿದ್ದಾರೆ. ನಮ್ಮ ನಾಯಕರಾದಂಥ ಸನ್ಮಾನ್ಯ N. ಚಲುವರಾಯಸ್ವಾಮಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರ ಕೇವಲ 15 ದಿವಸದಲ್ಲಿ ಮೈಸೂರು ಕಾರ್ಖಾನೆಗೆ 50 ಕೋಟಿ ರೂಪಾಯಿ ಇದನ್ನು ಕೊಡಿಸಿದ್ದಾರೆ, ಅನುದಾನ ಕೊಡಿಸಿದ್ದಾರೆ. 54 ಕೋಟಿ ರೂಪಾಯಿ ವಿದ್ಯುತ್ ಬಿಲ್ಲನ್ನು ಮನ್ನಾ ಮಾಡಿಸ್ಕೊಟ್ಟಿದ್ದಾರೆ. ಮತ್ತು 500 ಕೋಟಿ ರೂಪಾಯಿ ಕಳೆದ ಬಜೆಟ್ನಲ್ಲಿ ಮೈಸೂರು ಹೊಸ ಕಾರ್ಖಾನೆ ಹಾಕೋದಕ್ಕೆ ಬಜೆಟ್ನಲ್ಲೇ ಘೋಷಣೆ ಮಾಡಿಸಿದ್ದಾರೆ. ಮತ್ತು ಈಗ ಭಾಳ ವರ್ಷಗಳಿಂದ, ಭಾಳ ದಶಕಗಳಿಂದ ಇದ್ದಂಥ ಒತ್ತಾಯ ಮೈಸೂರು ಇದು ಕೃಷಿ ಯೂನಿವರ್ಸಿಟಿ ಆಗಬೇಕು ಅಂತಕ್ಕಂಥದ್ದು. ಸನ್ಮಾನ್ಯ ಪುಟ್ಟಣ್ಣಯ್ಯನವರು ಕೂಡ ಭಾಳಷ್ಟು ಹಲವಾರು ಸಲ ಅವರ ಸದನದಲ್ಲಿ ಕೂಡ ಮಾತಾಡಿದ್ದಾರೆ. ನಮ್ಮ ಮಂಡ್ಯ ಜಿಲ್ಲೆ ಕೃಷಿ ಪ್ರಧಾನವಾದಂಥ ಜಿಲ್ಲೆ, ಇಲ್ಲಿಗೆ ಒಂದು ಕೃಷಿ ಯೂನಿವರ್ಸಿಟಿ ಅಗತ್ಯ ಇದೆ, ಕೊಡಿ ಅಂತ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದರು. ಅಂಥ ಒಂದು ದೊಡ್ಡ ಕನಸನ್ನು ಸನ್ಮಾನ್ಯ ಚಲುವರಾಯಸ್ವಾಮಿ ಅವರು ನೆನಸು ಮಾಡೋದ್ರ ಮೂಲಕ ಇದನ್ನು ಕೃಷಿ ಯೂನಿವರ್ಸಿಟಿನ ಮಂಡ್ಯಕ್ಕೆ ತಂದುಕೊಟ್ಟಿದ್ದಾರೆ. ಮತ್ತು ವಿಶ್ವವಿಖ್ಯಾತ ಸಾಹಿತ್ಯ ಸಮ್ಮೇಳನ ನಡೆಸ್ಕೊಟ್ಟಿದ್ದಾರೆ ಮಂಡ್ಯದಲ್ಲಿ. ಬಹುಶಃ ಹಿಂದೆ ನಡೆದಿಲ್ಲ ಅಂಥ ಒಂದು ಸಾಹಿತ್ಯ ಸಮ್ಮೇಳನ ನಡೆಸ್ಕೊಟ್ಟಿದ್ದಾರೆ. ಹೀಗೆ ಕೈಗಾರಿಕೆಗೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಭಾಳ ಹಲವಾರು ಇದನ್ನು ಯೋಜನೆಗಳನ್ನ ತರೋದ್ರ ಮೂಲಕ ಸನ್ಮಾನ್ಯ ಚಲುವರಾಯಸ್ವಾಮಿಯವರು ಅವರು ಏನು ಭರವಸೆಗಳು ಕೊಟ್ಟಿದ್ದರು, ನಮ್ಮ ಜಿಲ್ಲೆಯ ಜನ ಏನು ನಿರೀಕ್ಷೆ ಇಟ್ಟಿದ್ರು ಅದಕ್ಕೆ ತಕ್ಕಂತೆ ಹೋಗ್ತಾ ಇದ್ದಾರೆ, ಅದಕ್ಕೆ ತಕ್ಕಂತೆ ಮಾಡಿದ್ದಾರೆ. ಈಗ ಆಲ್ರೆಡಿ ಮಾಡಿದ್ದಾರೆ, ಮುಂದೆನೂ ಕೂಡ ಮಾಡ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆಯನ್ನು ಮೂಡಿಸಿದ್ದಾರೆ. ಖಂಡಿತವಾಗಿ ಕುಮಾರಸ್ವಾಮಿ ಅವರು ಕೂಡ ಅದೇ ಒಂದು ನಿರೀಕ್ಷೆಯನ್ನು ನಮ್ಮ ಮಂಡ್ಯ ಜಿಲ್ಲೆ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಇದುವರೆಗೆ ಯಾವುದೇ ಅವರಿಂದ ವಿಶೇಷವಾದಂಥ ಯೋಜನೆ ಪ್ರಕಟಣೆ ಆಗಿಲ್ಲ. ಈಗ ಅವರು ಕೇಂದ್ರದಲ್ಲಿ ಕೈಗಾರಿಕಾ ಮಂತ್ರಿ ಮತ್ತು ಭಾರಿ ಉಕ್ಕು ಖಾತೆ ಸಚಿವರಾಗಿರ್ತಕ್ಕಂಥದ್ರಿಂದ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಕೈಗಾರಿಕಾ ವಲಯನ ಸ್ಥಾಪನೆ ಮಾಡೋದಕ್ಕೆ ಅವರು ಪ್ರಕಟಣೆ ಮಾಡ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ. ಯಾಕೆಂದರೆ ಉದ್ಯೋಗ ಸೃಷ್ಟಿಯಾಗಬೇಕು ಅಂದರೆ ಕೈಗಾರಿಕೆಗಳು ಸ್ಥಾಪನೆ ಆಗಬೇಕು, ಮತ್ತು ಕೃಷಿಗೆ ಸಂಬಂಧಪಟ್ಟಂಥ ಪೂರಕ ಕೈಗಾರಿಕೆಗಳನ್ನು ಅವರು ಸ್ಥಾಪನೆ ಮಾಡ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ. ಮತ್ತು ಜೊತೆಗೆ ಕೃಷಿಗೆ ಕೈಗಾರಿಕಾ ಸ್ಥಾನಮಾನವನ್ನು, ಇಂಡಸ್ಟ್ರಿಯಲ್ ಸ್ಟೇಟಸನ್ನು ಕೊಡಿಸೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ. ಮತ್ತು ಮೇಕೆದಾಟು ಯೋಜನೆ 8 ತಿಂಗಳಿಂದ ನೆನೆಗುದಿಗೆ ಬಿದ್ದಿದೆ, ಅದಕ್ಕೆ ಅನುಮತಿ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ. ಈ ರೀತಿ ಏನು ಭಾಳ ದೊಡ್ಡ ನಿರೀಕ್ಷೆಯನ್ನು ನಮ್ಮ ಜನ ಇಟ್ಕೊಂಡಿದ್ದಾರೆ. ಈ 1ನೇ ತಾರೀಕು ಅದು ಹುಸಿಯಾಗೋಲ್ಲ ಅಂತ ಅಂದ್ಕೊಂಡಿದ್ದೀವಿ. ಅದು ಹುಸಿಯಾದರೆ ನಮ್ಮ ಜನ ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಸುಮ್ಮನಿರೋದಿಲ್ಲ. ಇದು ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಪಾಠವನ್ನು ಕಲಿಸಿದ ಕೆಲಸವನ್ನು ಮಾಡಿಬಿಡ್ತಾರೆ. ಅದಕ್ಕೆ ಅವಕಾಶ ಕೊಡದೆ ಇರ್ತಕ್ಕಂಥ ಅವಕಾಶವನ್ನು ಉಪಯೋಗಿಸ್ಕೊಂಡು ಅವರು ಕೇಂದ್ರದಲ್ಲಿ ಏನು ಜನ ಒಂದು ನಿರೀಕ್ಷೆಗೆ ತಕ್ಕಂತೆ ಅಭಿವೃದ್ಧಿ ಕೆಲಸಗಳಿಗೆ ಅವರು ಒತ್ತು ಕೊಡಲಿ ಅಂತಕ್ಕಂಥ ಒಂದು ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಶಿವನಂಜು ಅಂತೇಳಿ. ಫೆಬ್ರವರಿ 1ನೇ ತಾರೀಕರಂದು ಕೇಂದ್ರ ಸರ್ಕಾರದ ಬಜೆಟ್ ಮಂಡ್ಯ ಜಿಲ್ಲೆ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದೆ. ಬಹಳ ಅನುಭವದ ರಾಜಕಾರಣಿ, ರಾಜ್ಯದ 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಂಥವರು, ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಕೇಂದ್ರದ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ 4ನೇ ಸಚಿವರಾಗಿ ಪ್ರಮಾಣ ಸ್ವೀಕರಿಸಿರುವಂಥ ಕುಮಾರಸ್ವಾಮಿ ಅವರು ಬಹಳ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ. ಕುಮಾರಸ್ವಾಮಿ ಅವರು ಸಂಸದರಿಗಿಂತ ಮೊದಲು ಹೇಳಿದಂಥ ಮಾತಿಗೆ ಬದ್ಧತೆಯಾಗಿ ಉಳಿಸುವ ಯೋಜನೆಗಳನ್ನು ತರಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರು ಚುನಾವಣೆಗೆ ಮೊದಲು
ಕಾವೇರಿ ನದಿ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅನ್ನುವಂಥ ಮಾತನ್ನ ಹೇಳಿದರು. ಇಲ್ಲಿಯವರೆಗೆ ಕಾವೇರಿ ನದಿ ನೀರಿನ ವಿಚಾರ ಕುರಿತಂತೆ ಇಲ್ಲಿಯವರೆಗೆ ಒಂದು ಸಭೆ ಆಗಿಲ್ಲ. ಈ ಬಜೆಟ್ನಲ್ಲಿ ಕಾವೇರಿ ನದಿ ನೀರಿನ ಸಂಕಷ್ಟಕ್ಕೆ ಸೂತ್ರವನ್ನು ಅಳವಡಿಸುವಂಥ ತೀರ್ಮಾನಕ್ಕೆ ಬರಬೇಕಾಗಿದೆ ಆಗ್ರಹವನ್ನು ಮೊದಲನೇ ಬಾರಿಗೆ ಆಗ್ರಹ ಮಾಡ್ತಿದ್ದೀವಿ. ಅದ್ರ ಜೊತೆಗೆ ಕಾವೇರಿಯ ಅರ್ಧ ಸಮಸ್ಯೆ ಬಗೆಹರಿಸಕ್ಕೆ ಮೇಕೆದಾಟು ಯೋಜನೆಯನ್ನ ಮಂಡ್ಯ ಜಿಲ್ಲೆಯ ಮತ್ತು ರಾಜ್ಯದ ಜನರ ಕುಡಿಯುವ ನೀರ ಬವಣೆಯನ್ನ ನೀಗಿಸುವ ನಿಟ್ಟಿನಲ್ಲಿ ಮೇಕೆದಾಟು ಯೋಜನೆಯನ್ನ ಕೈಗೊಳ್ಳಬೇಕು ಅನ್ನುವಂಥ ಮಾತನ್ನ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀವಿ. ಕೇಂದ್ರದ ಕೈಗಾರಿಕೆ ಸಚಿವರಾಗಿರುವಂಥ ಕುಮಾರಸ್ವಾಮಿ ಅವರು ಕೇವಲ 9,000ಕ್ಕೆ 10,000ಕ್ಕೆ 12 ಗಂಟೆಗಳ ಕಾಲ ನಮ್ಮ ಮಂಡ್ಯ ಜಿಲ್ಲೆ ಮಹಿಳೆಯರು ಗಾರ್ಮೆಂಟ್ಸ್ಗಳೋಗಿ ದುಡಿತಿದ್ದಾರೆ. ಕೈಗಾರಿಕಾ ಸಚಿವರಾಗಿರುವಂಥ ಕುಮಾರಸ್ವಾಮಿ ಅವರೇ ಇದ್ರ ಬಗ್ಗೆ ಬಹಳಷ್ಟು ಹೆಚ್ಚಿನ ಒತ್ತಡವನ್ನ ಮಾಡಿದ್ದೇವೆ. ಈ ಬಜೆಟ್ನಲ್ಲಿ ಮಂಡ್ಯ ಜಿಲ್ಲೆಗೆ 5-6ಕ್ಕೂ ಹೆಚ್ಚು ಕೈಗಾರಿಕೆಗಳು ಈ ಜಿಲ್ಲೆಗೆ ಬರ್ತದೆ ಅನ್ನುವಂಥ ನಿರೀಕ್ಷೆಯನ್ನ, ಪ್ರಬಲವಾದ ನಿರೀಕ್ಷೆಯನ್ನ ಇಟ್ಕೊಂಡಿದ್ದೇವೆ. ಕುಮಾರಸ್ವಾಮಿ ಅವರೇ, ಯಾವುದೇ ಕಾರಣಕ್ಕೂ ನೀವು ಕೈಗಾರಿಕೆ ತರೋದ್ರಲ್ಲಿ ವಿಫಲ ಆಗಬಾರ್ದು ಅನ್ನೋ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತೇವೆ. ರಾಜ್ಯ ಸರ್ಕಾರದಿಂದ ಈಗಾಗಲೇ ಕೃಷಿ ವಿಶ್ವವಿದ್ಯಾನಿಲಯವನ್ನ ಪ್ರಕಟಿಸಿದ್ದಾರೆ. ಅಗತ್ಯವಾದಂತಹ ಯೋಜನೆಗಳಿಗೆ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ. ಕೊಂಚದಾಗಿ ಮೈಸೂರು ಕಾರ್ಖಾನೆಯ ಲಾಭದತ್ತ ಗಮನ ಹರಿಸ್ತಾ ಇದೆ. ಈಗಾಗಲೇ ರಾಜ್ಯ ಸರ್ಕಾರ ಕೂಡ ವಿದ್ಯುತ್ ಬಿಲ್ ಅನ್ನ ಮನ್ನಾ ಮಾಡಿದೆ. ಆದರೆ ಕೇಂದ್ರ ಸರ್ಕಾರದಿಂದ ಇಲ್ಲಿಯವರೆಗೆ ಯಾವುದೇ ಯೋಜನೆಗಳು ತರದೇ ಇರುವಂತದ್ದು ಬಹಳ ಬೇಸರ ಇದೆ. ಈ ಬಜೆಟ್ನಲ್ಲಿ ಆ ಬೇಸರ ನಮಗೆ ಬರಬಾರ್ದು. ಜಿಲ್ಲೆ ಕೃಷಿ ಆಧಾರಿತವಾದಂತಹ ಜಿಲ್ಲೆ ಆಗಿರುವ ಮಂಡ್ಯ ಜಿಲ್ಲೆಗೆ ಈ ಸಾರಿ ಕೈಗಾರಿಕೆ ಸಚಿವರಿಂದ ಬಹಳ ದೊಡ್ಡ ನಿರೀಕ್ಷೆಯನ್ನ ಇಟ್ಕೊಂಡಿದ್ದೇವೆ. ಒಂದು ವೇಳೆ ನಿರೀಕ್ಷೆ ಆದ್ರೆ ನಾವು ಚಳವಳಿಗಾರರು, ಬಹಳಷ್ಟು ಸಂಸದರು ಮಂಡ್ಯ ಜಿಲ್ಲೆಗೆ ಬಂದಿದ್ದಾರೆ, ಎಲ್ಲರೂ ಈ ಜಿಲ್ಲೆಗೆ ಹಿನ್ನಡೆ ಆಗಿದೆ, ತಾವು ಹಿನ್ನಡೆ ಮಾಡಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಅನ್ಕೊಂಡಿದ್ದೇವೆ. ನಾವು ಏನಾದ್ರೂ ಈ ಸಾರು ಹುಸಿ ಆಯ್ತು ಅಂತಂದ್ರೆ ಹೋರಾಟದ ಹೆಜ್ಜೆಗಳನ್ನೇ ಇಟ್ಟು ಬಜೆಟ್ ಮಾಡುವ ಮೊದಲು 6 ತಿಂಗಳ ಮುಂಚೆನೆ ನಾವು ಹೋರಾಟದ ದಾರಿಯನ್ನು ಹಿಡಿದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಕಣ್ತರಿಸುವಂತ ಕೆಲಸವನ್ನ ಮಾಡ್ತೇವೆ. ಅಂಥದಕ್ಕೆ ಅವಕಾಶ ನೀವು ಕೊಡಲ್ಲ ಅನ್ಕೊಂಡಿದ್ದೇವೆ. ತಾವು ಅನುಭವದ ರಾಜಕಾರಣಿಗಳು. ಕೈಗಾರಿಕಾ ಪ್ರದೇಶ ಘೋಷಣೆ ಆಗುತ್ತೆ, ಕೈಗಾರಿಕೆಗಳು 5 ಕೈಗಾರಿಕೆ ಹೆಚ್ಚು ನಮ್ಮ ಮಂಡ್ಯ ಜಿಲ್ಲೆಗೆ ಬರುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಕುಮಾರಸ್ವಾಮಿ ಅವರೇ, ತಾವು ಈ ನಿರೀಕ್ಷೆಗೆ ಯಾವುದು ಹುಸಿ ಆಗಬಾರ್ದು ಅನ್ನೋ ಆಗ್ರಹವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ. ಮಂಜುನಾಥ್, ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ, ಮಂಡ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.